ಹರೇ ರಾಮ. ಶ್ರೀಶಂಕರ ವೇದ ಪಾಠಶಾಲೆ ಮಾಡಾವು ನನಗೆ ಇದರ ಅಧ್ಯಾಪಕ ವೃಂದ, ನನಗೆ ಸಂಚಾಲಕತ್ವದ ನೆಲೆಯಲ್ಲಿ ಇವತ್ತು ನಾವು ಮಿತ್ತೂರು ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನದ ಪದಾಧಿಕಾರಿಗಳಾದಂತಹ ವೇದಮೂರ್ತಿ ತಿರುಮಲೇಶ್ವರ ಭಟ್ರು ಸೇರಿಕೊಂಡು ಈ ಒಂದು ಶಂಕರ ಜಯಂತಿ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶಂಕರಾಚಾರ್ಯರ ಜೀವನದ ಮುಖ್ಯ ಉದ್ದೇಶ ಹಾಗೆ ಶಂಕರರ ಬಗ್ಗೆ ಪರಿಚಯ, ಆ ಬಗ್ಗೆ ನಮಗೆ ಉಪನ್ಯಾಸವನ್ನು ಮಾಡಲಿಕ್ಕೆ ನಾಗರಾಜ ಭಟ್ ಕುಂಬೆಟ್ಟು ಉಪನ್ಯಾಸಕರು ಇವರು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ವೇದ ಪಾಠಶಾಲೆಯ ಮತ್ತು ಮಿತ್ತೂರು ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೂ ಇವತ್ತು ನಮ್ಮ ಈ ವೇದ ಪಾಠಶಾಲೆ ನಡೀಲಿಕ್ಕೆ ಅಮೂಲ್ಯವಾದ ಗ್ರಂಥಗಳು ನಮಗೆ ಅತ್ಯಂತ ಅವಶ್ಯಕ. ಹಾಗಾಗಿ ಮಿತ್ತೂರು ತಿಮ್ಮಯ್ಯ ಭಟ್ಟ ಪ್ರತಿಷ್ಠಾನದ ಪದಾಧಿಕಾರಿಗಳನ್ನು ನಾವು ಭೇಟಿ ಮಾಡಿದಾಗ ರಿಯಾಯಿತಿ ದರದಲ್ಲಿ ನಮಗೆ ಗ್ರಂಥಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಏನೊಂದು ಕ್ರೆಡಿಟ್ ಇದ್ದರೂ ಕೂಡ ಅದೆಲ್ಲವೂ ಕೂಡ ಶ್ರೀಯುತ ವೇದಮೂರ್ತಿ ತಿರುಮಲೇಶ್ವರ ಭಟ್ರಿಗೆ ಸಲ್ಲಬೇಕು. ಹಾಗೆ ನಾವು ಅವರನ್ನು ಭೇಟಿ ಮಾಡಿಕೊಂಡು ನಮ್ಮ ಪಾಠಶಾಲೆಗೆ ಪ್ರೀತಿ ಇಟ್ಟು ಇವತ್ತು ಬಂದಿದ್ದಾರೆ. ಹಾಗೆ ಈ ಹಿಂದೆಯೂ ಬಂದು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಮ್ಮ ವೇದ ಪಾಠಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳ ಪೋಷಕರಾದಂತಹ ನನ್ನ ಕುಟುಂಬದ ಮಿತ್ರರಾದಂತಹ ಪಟ್ಟಾಜೆ ಕೇಶವಮೂರ್ತಿ ಇವರಿಗೂ ಕೂಡ ವೇದ ಪಾಠಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಉಪನ್ಯಾಸಕರು ಮುಂದಕ್ಕೆ ಶಂಕರರ ಬಗ್ಗೆ ನೀಡುವಂತಹ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೆ ಅವರು ಹಾಕಿಕೊಟ್ಟಂತಹ ಪಂಚಾಯತನ ಪೂಜಾ ಪದ್ಧತಿ ಎನ್ನುವಂಥದ್ದು ಈಗಾಗಲೇ 3ನೇ ವರ್ಷಕ್ಕೆ ಪಾಠವು ನಡೀತಾ ಇದೆ. ಹಾಗೆ ಪಂಚಬ್ರಹ್ಮರ ಪೂಜೆಯ ವಿಷಯಗಳು, ಹಾಗೆ ಅವರು ಆಚರಿಸಿಕೊಂಡು ಬಂದಂತಹ ಕೆಲವು ಎಲ್ಲ ಪದ್ಧತಿಗಳು, ಸ್ತೋತ್ರಗಳನ್ನು ನಾವೆಲ್ಲ ಇಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಅದನ್ನೆಲ್ಲವನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಕ್ಕೆ ಭವಿಷ್ಯದಲ್ಲಿ ನಮ್ಮ ಜೀವನವು ಸಾರ್ಥಕವಾಗಬೇಕು. ಹಾಗಾಗಿ ಶಂಕರಾಚಾರ್ಯರು ಕನಿಷ್ಠ ಪ್ರಮಾಣವಾದಂತಹ ವಯಸ್ಸಿನಲ್ಲಿ ಅವರು ಭಾರತವನ್ನೆಲ್ಲ ತಿರುಗಾಡಿದ್ರೂ ಕೂಡ ಆಮ್ನಾಯ ಪೀಠಗಳನ್ನು, ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಯಾಕೆ ಅಂತ ಹೇಳಿದರೆ ವೇದದ ಉಳಿಕೆಗಾಗಿ. ಆ ವೇದವನ್ನು ನಾವು ಅಧ್ಯಯನವನ್ನು ಮಾಡಿಕೊಂಡು ಪೂರ್ಣ ಅಧ್ಯಯನ ಸಾಧ್ಯ ಇಲ್ಲದಿದ್ದರೂ ಕೂಡ ಈ ಒಂದು ವಸಂತ ವೇದ ಶಿಬಿರದಲ್ಲಾದರೂ ಹಂಸಕ್ಷೀರ ನ್ಯಾಯದಂತೆ ಹಾಗೆ ಸ್ವಲ್ಪವಾದರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದಿನ ನಮ್ಮ ಭವಿಷ್ಯದ ಜೀವನಕ್ಕೆ ಶ್ರೇಯೋಭಿವೃದ್ಧಿಯಾಗುವ ಹಾಗೆಯೂ ಕೂಡ ಜೀವನವು ಸಂಸ್ಕಾರಯುತವಾಗಿ ನಡೆಯುವಂತೆಯೂ ಕೂಡ ಶಂಕರಾಚಾರ್ಯರ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ. ಮುಂದಕ್ಕೆ ಉಪನ್ಯಾಸಕರ ಮಾತುಗಳಿಗೆ ಕಿವಿಯಾಗಿ ಆ ಮುಖೇನವಾಗಿ ಭಗವಂತನ ಹಾಗೆ ಶಂಕರರ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿಕೊಂಡು ಉಪನ್ಯಾಸಕರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ನಮ್ಮ ವೇದಿಕೆಯಲ್ಲಿ ಈ ವಸಂತ ವೇದ ಪಾಠಶಾಲೆಯ ದೈವಜ್ಞರಾದಂತಹ ಹಾಗೂ ಗುರುಗಳಾದ ಗಣೇಶ್ ಭಟ್ರವರೇ, ಹಾಗೆ ಸಂಪ್ರತಿಷ್ಠಾನದ ಮಾರ್ಗದರ್ಶಕರು ಹಾಗೂ ಜವಾಬ್ದಾರಿಯುತ ವಿದ್ವಾಂಸರಾದಂತಹ ಸನ್ಮಾನ್ಯ ತಿರುಮಲೇಶ್ವರ ಭಟ್ರೆ, ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಸಹೋದರರಾದ ಕೇಶವಮೂರ್ತಿ, ಇವತ್ತು ಶಂಕರ ಜಯಂತಿಯ ಸಂದರ್ಭದಲ್ಲಿ ಯಥಾಮತಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದಿಸಿದ ಶಂಕರ ಭಗವತ್ಪಾದರ ಬಗ್ಗೆ ಯಥಾಮತಿ ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾಭಾರತದ ಯಕ್ಷ ಪ್ರಶ್ನೆ, ಮಹಾಭಾರತದ ಪ್ರಕರಣ ಯಕ್ಷ ಪ್ರಶ್ನೆ. ಪಾಂಡವರು ವನವಾಸದಲ್ಲಿರ್ತಾರೆ. ವನವಾಸದ ಸಂದರ್ಭ ಅತ್ಯಂತ ಬಳಲಿದವರಾಗಿ ಬಾಯಾರಿಕೆಯಿಂದ ಎಲ್ಲಿ ನೀರು ಸಿಗ್ತದೆ
ಎನ್ನತಕ್ಕಂತಹ ರೀತಿಯಲ್ಲಿ ಅವರು ಹುಡುಕ್ತಾ ಇರ್ತಾರೆ. ಧರ್ಮರಾಜನ ಆಣತಿಯ ಮೇರೆಗೆ ನಕುಲ ಸಹದೇವರು ನೀರಿಗಾಗಿ ಹುಡುಕ್ತಾರೆ, ನೀರನ್ನು ಕಾಣ್ತಾರೆ, ಸರೋವರವನ್ನು ಕಾಣ್ತಾರೆ, ಸರೋವರದ ಬಳಿಗೆ ಹೋಗ್ತಾರೆ. ಸರೋವರದ ಬಳಿಗೆ ಹೋಗಿ ನೀರು ಕುಡಿಲಿಕ್ಕೆ ತಯಾರಾಗ್ತಾರೆ. ಆ ಸಂದರ್ಭದಲ್ಲಿ ಯಕ್ಷನೊಬ್ಬ ಪ್ರಶ್ನಿಸ್ತಾನೆ, ತಡೀರಿ, ನೀರು ಕುಡಿಬೇಕಿದ್ರೆ ಮುಂಚೆ ನನ್ನ ಪ್ರಶ್ನೆಗಳಿಗೆ ಇವತ್ತಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾರೆ. ಬಾಯಾರಿದ ನಕುಲ ಸಹದೇವರು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಾಳ್ಮೆ ಸಾಕಾಗೋದಿಲ್ಲ. ಅವರು ನೀರನ್ನು ಕುಡಿತಾರೆ, ಮೂರ್ಛಿತರಾಗ್ತಾರೆ. ನಕುಲ ಸಹದೇವರ ಇವರು ಬರದೆ ಕಾಣದೇ ಇದ್ದಾಗ ಭೀಮ ಅರ್ಜುನರು ಪುನಃ ಅಲ್ಲಿ ಸರೋವರದ ಕಡೆಗೆ ಹೋಗ್ತಾರೆ. ಸರೋವರದ ಕಡೆಗೆ ಹೋಗಿ ತಮ್ಮಂದಿರ ಬರುವಿಕೆ ಕಾಣದೇ ಇದ್ದಾಗ ಏನು ಅಂತ ಕಾರಣ ಹುಡುಕ್ತಾರೆ. ಆ ಸಂದರ್ಭದಲ್ಲಿ ಸರೋವರದ ಬಳಿ ಅವರು ಮೂರ್ಛೆ ತಪ್ಪಿರ್ತಾರೆ. ಇವರು ಕೂಡ ನೀರನ್ನು ಕುಡಿದು ಮೂರ್ಛೆ ತಪ್ಪುತ್ತಾರೆ. ಪ್ರಶ್ನೆಗೆ ಉತ್ತರ ಹೇಳತಕ್ಕಂತಹ ಸೌಜನ್ಯ, ತಾಳ್ಮೆ ಅವರಿಗೆ ಇರುವುದಿಲ್ಲ, ಬಾಯಾರಿರ್ತಾರೆ. 4 ಮಂದಿ ಸಹೋದರರು ಬರದೇ ಇದ್ದಾಗ ಧರ್ಮರಾಜ ಸರೋವರದ ಬಳಿಗೆ ಹೋಗ್ತಾನೆ. ಹೋಗಿ ಯಕ್ಷ ಧರ್ಮರಾಜನಿಗೆ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಧರ್ಮರಾಜ ತಾಳ್ಮೆಯಿಂದ ಯಕ್ಷನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಆ ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ, ದಾರಿ ಯಾವುದು, ಮೋಕ್ಷಕ್ಕೆ ದಾರಿ ಯಾವುದು?